ಕುರ್ಚಿ ಉಳಿಸ್ಕೊಳ್ಳೋಕೆ ಫಸ್ಟ್ ಆಫ್ ಆಲ್ ಕುರ್ಚಿಗೆ ಅಪಾಯ ಬಂದಿರಬೇಕು. ಕುರ್ಚಿಗೆ ಅವ್ರಿಗೆ ಯಾವುದೂ ಅಪಾಯ ಬಂದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಅವರಿಂದ ನಿಂತಿದ್ದಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಪ್ರತಿಪಕ್ಷಗಳು ಏನೇ ಸುಳ್ಳು ಆರೋಪ ಮಾಡಿ ಕೇಸ್ ಹಾಕೋದು ಅದೆಲ್ಲ ಮಾಡಿದ್ರು ಕೂಡ ನಮ್ಮ ಪಕ್ಷದ ಶಾಸಕರು, ಸಚಿವರು, ಹೈಕಮಾಂಡ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಂದ ಬಲವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಕುರ್ಚಿಗೋಸ್ಕರ ಅವ್ರು ಇಂಥದ್ದೆಲ್ಲ ಮಾಡಬೇಕು ಅನ್ನೋದು ಏನಿಲ್ಲ. ಬದಲಾಗಿ ಇದು ಸಿದ್ದರಾಮಯ್ಯ ಅವರ ಕಮಿಟ್ಮೆಂಟ್, ಅವ್ರ ಬದ್ಧತೆ. ಕಳೆದ ಬಾರಿನೇ 2000 ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಇದೊಂದು ಜಾತಿ ಗಣತಿಯನ್ನು ಮಾಡಿಸಿದ್ರು. ಅದು ಆನಂತರ ಕಾರಣಾಂತರಗಳಿಂದ ಆ ಟೈಮ್ನಲ್ಲಿ ಆಗಿರಲಿಲ್ಲ. ನಂತರ ಈ ಬಾರಿ ಚುನಾವಣೆ 2023 ಚುನಾವಣೆಗೂ ಕೂಡ ನಾವು ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಜನಕ್ಕೆ. ಆ ಒಂದು ಭರವಸೆ ಮೇಲೆ ನಾವು ಅಧಿಕಾರಕ್ಕೆ ಬಂದಿದ್ದು ಕೂಡ. ಸೊ ಹಾಗಾಗಿ ಪ್ರಣಾಳಿಕೆ ಕೊಟ್ಟರು ಭರವಸೆಯನ್ನು ಈಡೇರಿಸಬೇಕಾದಂಥ ಸಂದರ್ಭ ಬಂದಿದೆ. ಇವತ್ತು ಹೈಕಮಾಂಡ್ ಅವರು ಕೂಡ, ರಾಹುಲ್ ಗಾಂಧಿ ಅವರು ಕೂಡ AC ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ, ಜಾತಿ ಗಣತಿನ ಎಲ್ಲ ಕಡೆ ಮಾಡಬೇಕು. ನಾವೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಇಡೀ ದೇಶದಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಜಾತಿ ಗಣತಿ ಮಾಡಿ ಅಂತ ಹೇಳಿದರು. ಸೊ ಸಂದರ್ಭ ಕೂಡ ಬಂತು, ಹಾಗಾಗಿ ಜಾತಿ ಗಣತಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ.